हाय स्टूडेंट, कैसे हैं आप। फिर इस पहले कक्षा में आपको रिवीजन स्टार्ट किए थे। उसमें स्वर या व्यंजन स्टार्ट किए थे, वो भी ख़त्म हो चुका है। और स्वर या व्यंजन युक्त शब्दों की पहचान, स्वर या व्यंजन की शब्दों की पहचान स्टार्ट किए थे। उसमें उस आगे बढ़े के शब्दों को आज के दिन देखेंगे। आइए, ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ಯಹ ರಿವಿಷನ್ ಕ್ಲಾಸ್ ನೋಡಿ. ನಿಮಗೆ ರಿವಿಷನ್ ಕ್ಲಾಸ್ನಲ್ಲಿ ಸ್ವರ ಮತ್ತು ವ್ಯಂಜನಗಳ ಪರಿಚಯ ಮಾಡಿ, ಸ್ವರ ಮತ್ತು ವ್ಯಂಜನಯುಕ್ತ ಶಬ್ದಗಳು ಎರಡು ಸ್ವರ ಮತ್ತು ವ್ಯಂಜನಗಳು ಕೂಡಿ ಶಬ್ದಗಳು ಯಾವ ರೀತಿ ಆಗುತ್ತೆ ಎಂಬುದನ್ನು ಚಿತ್ರಗಳ ಮುಖಾಂತರ ನಿಮಗೆ ಪರಿಚಯ ಮಾಡಿಕೊಡುವುದು ಅಂತ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ. ಅದೇ ಇವತ್ತು ಆ ಮುಂದಿನ ಚಿತ್ರಗಳನ್ನು ನೋಡಿಕೊಂಡು ಸ್ವರ ಮತ್ತು ವ್ಯಂಜನಗಳನ್ನ ಶಬ್ದಗಳನ್ನು ಯಾವ ರೀತಿ ಕೂಡಿಸಿ ಮಾಡಿದ್ದಾರೆ ಎಂಬುದನ್ನು ಇವತ್ತಿನ ದಿವಸ ನೋಡೋಣ. ಬನ್ನಿ, ಇವತ್ತಿನ ದಿವಸ ಈ ಒಂದು ಚಿತ್ರಗಳನ್ನು ನಾವು ನೋಡೋಣ. देखिए, ಫಸ್ಟ್ ಒಂದು ಚಿತ್ರ आपको दिख रहा है ನೋಡಿ. ಮೊದಲನೇ ಚಿತ್ರ ಏನಂದಾಗ ನಿಮ್ಗೆ ಗೊತ್ತು, ಹತ್ತಾರ್ ತಲ್ವಾರ್ ಅಂತ. ತಲ್ವಾರ್ ಹಿಂದಿಯಲ್ಲಿ ನಾವೇಂತು ತಲ್ವಾರ್. ಸೆಕೆಂಡ್ ಚಿತ್ರ ಥರ್ಮಸ್. ಥರ್ಮಸ್ ಮೀನ್ಸ್ ಬಾಟಲ್. ನಿಮಗೆ ನೀವು ಕುಡಿಯಲು ಯೂಸ್ ಮಾಡ್ತಕ್ಕಂಥ ಇವು ಬಾಟಲಿಗೆ ನಾವು ಥರ್ಮಸ್ ಅಂತ ಕರಿತಾ. ಹೀಟ್ ಇರ್ತದಲ್ಲ, ಚಹಾ ನೀವು ಮನೇಲಿ ಏನಾದರೂ ಬಿಸಿಯಾಗಿ ಇಡಬೇಕಂದ್ರೆ ಈ ಒಂದು ಯೂಸನ್ನು ಮಾಡ್ತಾರೆ. ದವಾತ್ ಇಂಕ್ ಫೋಟ್. ದವಾತ್ ಮೀನ್ಸ್ ನಾವು ಮಸಿಯ ಬಾಟ್ಲಿ. ಮನೇಲಿ ಏನಾದರೂ ಸಹ ನಿಮ್ಮ ತಂದೆಯದು ಮಸಿ ಪೆನ್ನನ್ನು ಯೂಸ್ ಮಾಡ್ತಿರ್ತಾರೆ ಮೊದಲವರು. ಆ ಮಸಿಯನ್ನು ಈ ಬಾಟ್ಲಿಗೆ ನಾವು ಏನು ಕರಿತೀವಿ, ಇಂಕ್ ಬಾಟ್. ದವಾತ್ ಹಿಂದಿಯಲ್ಲಿ ನಾವು ದವಾತ್ ಅಂತ ಕರಿತೇವೆ. ನೆಕ್ಸ್ಟ್ ಧನ್. ಧನ್ ಮೀನ್ಸ್ ಇಲ್ಲಿ ಏನು ಕಾಣ್ತಾ ಇದೆ ನಿಮಗೆ, ಹಣದ ಚಿತ್ರ ಕಾಣ್ತಾ ಇದ್ದೇವೆ. ಧನ ಮನಿ. लास्ट चित्र नल. नल यहाँ पर पानी. पानी किस तरह आने के इस नल को हम टैप करते हैं, नल कहते हैं. नेक्स्ट पतंग. पतंग मीन्स काइट. ಕನ್ನಡದಲ್ಲಿ ಗಾಳಿಪಟ ಅಂತ ಕರಿತಾರಲ್ಲ, ಅದಕ್ಕೆ ನಾವು ಪತಂಗ್. ನೆಕ್ಸ್ಟ್ ಫಲ್, ಹಣ್ಣು, ಫ್ರೂಟ್. ನೆಕ್ಸ್ಟ್ ಬಕರಿ, ಗೋಟ್. ಬಕರಿ ಕನ್ನಡದಲ್ಲಿ ಆಡು ಅಂತ ಕರಿತಾರಲ್ಲ, ಅದಕ್ಕೆ ನಾವು ಹಿಂದಿಯಲ್ಲಿ ಬಕರಿ ಅಂತ ಕರಿತೀವಿ. ನೆಕ್ಸ್ಟ್ ಭಜನ್, ಡೆವೋಷನಲ್ ಸಾಂಗ್. ಭಜನ್ ಮೀನ್ಸ್ ನೀವು ನಿಮ್ಮ ಊರಲ್ಲಿ ಗೊತ್ತು, ಭಜನೆಯನ್ನು ಮಾಡ್ತಿರ್ತಾರೆ ಗುಡಿಯಲ್ಲಿ, ಮಂದಿರದಲ್ಲಿ, ಗುಡಿಯಲ್ಲಿ ಭಜನೆಯನ್ನು ಮಾಡ್ತಿರ್ತಾರೆ, ಅದಕ್ಕೆ ನಾವು ಭಜನ್ ಅಂತ ಕರಿತೇವೆ, ಡೆವೋಷನಲ್ ಸಾಂಗ್. ನೆಕ್ಸ್ಟ್ ಮಚಲಿ, ಫಿಶ್ ಕನ್ನಡದಲ್ಲಿ ಮೇನು. ನೆಕ್ಸ್ಟ್ ಯಜ್ಞ, ಸ್ಯಾಕ್ರಿಫೈಸ್ ಮೀನ್ಸ್, ಯಜ್ಞ ಮೀನ್ಸ್ ನೀವು ಹೋಮನ ಮಾಡ್ತಿರ್ತಾರಲ್ಲ ಮನೆಯಲ್ಲಿದು, ಎಲ್ಲಿ ಗುಡಿ ಗುಂಡಾರ ಮಂದಿರದಲ್ಲಿ ಹೋಮನ ಮಾಡುವ ಒಂದು ಸ್ಥಳಕ್ಕೆ ಯಜ್ಞ ಅಂತ ಕರಿತೀವಿ. ನೆಕ್ಸ್ಟ್ ರಥ, ಚಾರೆಟ್. ರಥ ರಾಜನ ಹೋಗುವ ಒಂದು ವಾಹನಕ್ಕೆ ನಾವು ರಥ ಅಂತ ಕರಿತೀವಿ. ಲಹಸೂನ್, ಗ್ಯಾರ್ಲಿಕ್. ಲಹಸೂನ್ ಮೀನ್ಸ್ ಕನ್ನಡದಲ್ಲಿ ಬೆಳ್ಳುಳ್ಳಿ ಅಂತ ಕರಿತೀರಲ್ಲ ನೀವು ಅಡುಗೆಗೆ ಮನೆಯಲ್ಲಿ. ನಿಮ್ಮ ತಾಯಿಯು ಮನೆಯಲ್ಲಿ ಅಡುಗೆಗೆ ಬಳಸುವಂಥ ಒಂದು ಬೆಳ್ಳುಳ್ಳಿ ನಾವು ಹಿಂದಿಯಲ್ಲಿ ಲಹಸೂನ್ ಅಂತ ಕರಿತೀವಿ. ನೆಕ್ಸ್ಟ್ ವನ, ಫಾರೆಸ್ಟ್. ಕಾಡು, ಅರಣ್ಯ, ನಾವು ವನ ಅಂತ ಕರಿತೇವೆ. ಈ ರೀತಿ ನೀವು ಚಿತ್ರಗಳ ಜೊತೆಗೆ ಶಬ್ದಗಳನ್ನ ಓದ್ತಾ ಪ್ರಾಕ್ಟೀಸನ್ನು ಮಾಡಬೇಕು. ಚಿತ್ರ ನೋಡಿದ ತಕ್ಷಣ ನಿಮಗೆ ಶಬ್ದಗಳು ನೆನಪಾಗಬೇಕು. ತಲ್ವಾರ್, ಥರ್ಮಸ್, ದವಾತ್. ಚಿತ್ರಗಳು ನೋಡಿದ ತಕ್ಷಣ ನಿಮಗೆ ಶಬ್ದಗಳನ್ನು ಓದಲು ಪ್ರಾಕ್ಟೀಸ್ ಮಾಡಬೇಕು. ಮೊದಲಿನಿಂದ ಓದಿ ನೋಡೋಣ. ತಲ್ವಾರ್, ಥರ್ಮಸ್, ದವಾತ್, ಧನ್, ನಲ್, ಪತಂಗ್, ಫಲ್, ಬಕರಿ, ಭಜನ್, मछली, यज्ञ, रथ, लहसुन, वन. इसी तरह इस शब्दों को अच्छी तरह प्रैक्टिस करना है. बहुत ही इम्पोर्टेंट है. आप अच्छी तरह पढ़कर प्रैक्टिस करते करते ही आप इसको
यूज़ करना है। ओके, आज के दिन इतना ही प्रैक्टिस करो। नेक्स्ट क्लास में नेक्स्ट आप चित्रों को देखेंगे। ओके, थैंक यू, ऑल द बेस्ट।